ಎಲ್ಲರಿಗೂ ನಮಸ್ಕಾರ. ಥಟ್ ಅಂತ ಹೇಳಿ ಕ್ವಿಜ್ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ಕನ್ನಡ ಭಾಷೆಗೆ 8 ಜ್ಞಾನಪೀಠ ಪ್ರಶಸ್ತಿಗಳು ಬಂದಿವೆ. ನಾವೆಲ್ಲ ಹೆಮ್ಮೆಯಿಂದ ಹೇಳ್ಕೋತೇವೆ. ಆದರೆ ಕನ್ನಡಕ್ಕೆ 9+3 ಒಟ್ಟು 12 ವಿಜ್ಞಾನಪೀಠ ಪ್ರಶಸ್ತಿಗಳು ಬಂದಿವೆ. ಇದು ನಮಗೆ ಗೊತ್ತಾ? ಇಡೀ ಭಾರತೀಯ ಭಾಷೆಗಳಲ್ಲೇ ಕನ್ನಡಕ್ಕೆ ಮಾತ್ರ 12 ವಿಜ್ಞಾನಪೀಠ ಪ್ರಶಸ್ತಿಗಳು ಬಂದಿವೆ. ಇನ್ಯಾವ ಭಾಷೆಗೂ ಬಂದಿಲ್ಲ. ಆದರೆ ಈ ಬಗ್ಗೆ ತಿಳಿದವರು ನಮ್ಮಲ್ಲಿ ಬಹಳ ಕಡಿಮೆ. ವಿಜ್ಞಾನವನ್ನು ಜನಸಾಮಾನ್ಯರಲ್ಲಿ ಪ್ರಚಾರ ಮಾಡ್ತಾ ಇರತಕ್ಕಂಥ ಬರಹಗಳ ಮೂಲಕ, ವಿದ್ಯುನ್ಮಾನ ಮಾಧ್ಯಮಗಳ ಮೂಲಕ, ವೇದಿಕೆಯ ಮೂಲಕ, ಭಾಷಣಗಳ ಮೂಲಕ, ನಾಟಕಗಳ ಮೂಲಕ ಜನಪ್ರಿಯಗೊಳಿಸ್ತಾ ಇರತಕ್ಕಂಥ ಜನ ಯಾರಿದ್ದಾರೆ ಅವರನ್ನು ಗುರುತಿಸಿ ರಾಷ್ಟ್ರ ಮಟ್ಟದಲ್ಲಿ ನಮ್ಮ ಕೇಂದ್ರ ಸರ್ಕಾರ ಪ್ರಶಸ್ತಿಗಳನ್ನು ಕೊಡುತ್ತೆ. ಅಂತಹ ಪ್ರಶಸ್ತಿಗಳು 9 ಜನ ತಜ್ಞರಿಗೆ ದೊರೆತಿದೆ. ವಿಜ್ಞಾನ ಕೇಂದ್ರದ ಕಿಂದರಿ ಜೋಗಿ ಪ್ರೊಫೆಸರ್ DR ಬಳ್ಳೂರಗಿ, ವಿಜ್ಞಾನ ದೀಪಕ ಪ್ರೊಫೆಸರ್ JR ಲಕ್ಷ್ಮಣರಾವ್, ವಿಜ್ಞಾನ ಲೋಕದ ತೋರು ಬೆರಳು ಪ್ರೊಫೆಸರ್ ಅಡ್ಯನಡ್ಕ ಕೃಷ್ಣ ಭಟ್, ವಿಜ್ಞಾನ ಸಂಘಟನಾ ಚತುರ ಪ್ರೊಫೆಸರ್ MA ಸೇತುರಾವ್, ವೈದ್ಯ ಸಾಹಿತ್ಯ ಬ್ರಹ್ಮ ಡಾಕ್ಟರ್ CR ಚಂದ್ರಶೇಖರ್, ಆಕಾಶವಾಣಿ ವಿಜ್ಞಾನವಾಣಿ ಡಾಕ್ಟರ್ HR ಕೃಷ್ಣಮೂರ್ತಿ, ರೇಡಿಯೋ ತಾರೆ ಸುಮಂಗಳ S ಮುಮ್ಮಿಗಟ್ಟಿ, ವಿಜ್ಞಾನ ಸಂವಾಹಕಿ ರಂಗನಾಯಕಿ ಶ್ರೀಮತಿ ಹರಿಪ್ರಸಾದ್, ವೈದ್ಯ ಲೋಕದ ಮಿನುಗುತಾರೆ ಡಾಕ್ಟರ್ PS ಶಂಕರ್. 9 ಜನ. 3 ಪ್ರಶಸ್ತಿಗಳು ಸಂಸ್ಥೆಗಳಿಗೆ ದೊರೆತಿವೆ. ಕರ್ನಾಟಕ ರಾಜ್ಯ ವಿಜ್ಞಾನ ಪರಿಷತ್ತು, ಬೆಂಗಳೂರು ವಿಜ್ಞಾನ ವೇದಿಕೆ, ಕರ್ನಾಟಕ ವಿಜ್ಞಾನ ಮತ್ತು ತಂತ್ರಜ್ಞಾನ ಅಕಾಡೆಮಿ. ಹೀಗೆ 12 ವಿಜ್ಞಾನ ಪ್ರಶಸ್ತಿಗಳು ಏನು ಕನ್ನಡಕ್ಕೆ ಬಂದಿದೆ ಆ ಬಗ್ಗೆ ಮಾಹಿತಿಯನ್ನು ತಿಳಿಸುವಂಥ ಪುಸ್ತಕವೇ ಇರಲಿಲ್ಲ. ಈಗ ಒಂದು ಸೊಗಸಾದ ಕೃತಿ ಕನ್ನಡದಲ್ಲಿ ಪ್ರಕಟವಾಗಿದೆ. ಅದುವೇ ವಿಜ್ಞಾನ ಗಂಗೆಯ ಹರಿಸಿದ ಭಗೀರಥರು. ಈ ಒಂದು ಪುಸ್ತಕವನ್ನು ಬರೆದಿದ್ದಾರೆ ಡಾಕ್ಟರ್ ಸುಕನ್ಯಾ ಸೂನಗಹಳ್ಳಿ ಅವರು. ದೂರದ ಆಫ್ರಿಕಾದಲ್ಲಿ, ಕೀನ್ಯಾದಲ್ಲಿ ಸಸ್ಯ ವಿಜ್ಞಾನಿಯಾಗಿ, ಕೃಷಿ ಕ್ಷೇತ್ರದ ವಿಜ್ಞಾನಿಯಾಗಿ ಸಸ್ಯಗಳಿಗೆ ಬರುವಂಥ ರೋಗಗಳು ಏನಿವೆ ಅವುಗಳಿಗೆ ಸಂಬಂಧಪಟ್ಟ ಹಾಗೆ PhDಯನ್ನು ಮಾಡಿ ಅಲ್ಲಿ ಇದ್ದುಕೊಂಡೇ ಕನ್ನಡದ ಬಗ್ಗೆ ಇಷ್ಟು ಸೊಗಸಾದ ಕೆಲಸವನ್ನು ಮಾಡಿರ್ತಕ್ಕಂಥ ಡಾಕ್ಟರ್ ಸುಕನ್ಯಾ ಸೂನಗಹಳ್ಳಿ ಅವರನ್ನು ಅಭಿನಂದಿಸ್ತಾ ಇವತ್ತಿನ ಕಾರ್ಯಕ್ರಮವನ್ನು ನಾವು ಆರಂಭಿಸ್ತಾ ಇದ್ದೇವೆ. ಸ್ಪರ್ಧಿಗಳ ಪರಿಚಯ. ಮೊದಲ ಸ್ಪರ್ಧಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ರಾಣಿ C. ಮೈಸೂರು ಜಿಲ್ಲೆಯ ಹುಣಸೂರು ತಾಲೂಕಿನ ಧರ್ಮಪುರ ಗ್ರಾಮದವಳು. ಹಾಸನ ಜಿಲ್ಲೆಯಿಂದ ಬಂದಿದ್ದೀನಿ. ನಾನು ಶಿಕ್ಷಕಿಯಾಗಿ ಕರ್ತವ್ಯ ನಿರ್ವಹಿಸ್ತಾ ಇದ್ದೀನಿ. ನನ್ನ ಹವ್ಯಾಸಗಳು ಅಂದರೆ ಹಾಡೋದು, ಜೊತೆಗೆ ಪರಿಸರ ಪೂರಕವಾದಂಥ ಕೆಲವು ಕೆಲಸಗಳನ್ನು, ಗಿಡಗಳನ್ನು ನೆಡೋದು, ಈ ಥರ ಕೆಲಸಗಳನ್ನು ಮಾಡ್ತೀನಿ. ತುಂಬ ಸಂತೋಷ ರಾಣಿಯವರೇ. ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ. ಮುಂದಿನ ಸ್ಪರ್ಧಿ. ನಮಸ್ಕಾರ. ನಾನು ಬಾಲಸುಬ್ರಹ್ಮಣ್ಯ SA. ನಾನು ಬೆಂಗಳೂರಿನ ಉತ್ತರಹಳ್ಳಿಯಿಂದ ಬಂದಿದ್ದೇನೆ. ನಾನು IDBI ಬ್ಯಾಂಕ್ ನಿವೃತ್ತ ಅಧಿಕಾರಿ. ನನ್ನ ಮುಖ್ಯ ಹವ್ಯಾಸ ಕರ್ನಾಟಕ ಸಂಗೀತ ಕಲಿತಾ ಇದ್ದೇನೆ. ನಿವೃತ್ತಿ ಆದಮೇಲೆ ಜೂನಿಯರ್ ಸೀನಿಯರ್ ಆಗಿ ಇವಾಗ ವಿದ್ವತ್ಗೆ ಹೋಗ್ತಾ ಇದ್ದೇನೆ. ಮತ್ತು ವೇದಾನು ಕೂಡ ಕಲಿತಾ ಇದ್ದೀನಿ. ಬಹಳ ಸಂತೋಷ ಬಾಲಸುಬ್ರಹ್ಮಣ್ಯ ಅವರೇ. ನಮಗಾಗಿ ಒಂದು 2 ಸಾಲನ್ನು ಹಾಡ್ತೀರಾ? ಖಂಡಿತ. ಎಲ್ಲ ನಿನ್ನಲ್ಲಿ ತಾಯೇ, ಎಲ್ಲ ನಿನ್ನಲ್ಲಿ ತಾಯೇ, ಎಲ್ಲ ನಿನ್ನ ಮಾಯೆ, ಎಲ್ಲ ನಿನ್ನಲ್ಲಿ ತಾಯೇ, ಎಲ್ಲ ನಿನ್ನ ಮಾಯೆ, ನಿನ್ನ ಅಲ್ಲಗಳೆದ ನಮ್ಮ ಕರುಣೆಗಿಂದ ಕಾಯೇ, ಕರುಣೆಗಿಂದ ಕಾಯೇ, ಎಲ್ಲ ನಿನ್ನಲ್ಲಿ ತಾಯೇ, ಎಲ್ಲ ನಿನ್ನ ಮಾಯೇ. ಬಹಳ ಸಂತೋಷ ಬಾಲಸುಬ್ರಹ್ಮಣ್ಯ ಅವರೇ. ಸ್ವಾಗತ ಕಾರ್ಯಕ್ರಮಕ್ಕೆ. ಮೂರನೆಯ ಸ್ಪರ್ಧಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಶಾಲ್ಮಲಾ ಬ ಪತ್ತಾರ್ ಅಂತ. ನಾನು ಬಾಗಲಕೋಟೆ ಜಿಲ್ಲೆ ಹುನಗುಂದ ತಾಲೂಕು ಅಮರಾವತಿ ಗ್ರಾಮದಿಂದ ಬಂದಿದ್ದೇನೆ. ನನ್ನ ಹವ್ಯಾಸ ಜನಪದ ಗೀತೆ ಹಾಡೋದು, ಹಾಗೆ ತಟ್ಟಂತ ಹೇಳಿ ಕಾರ್ಯಕ್ರಮ ವೀಕ್ಷಿಸೋದು, ಕಾದಂಬರಿಗಳನ್ನು ಓದೋದು. ಬಹಳ ಸಂತೋಷ ಶಾಲ್ಮಲಾ ಅವರೇ. ಹೆಸರೇ ಬಹಳ ಚೆನ್ನಾಗಿದೆ. ಒಂದು ನದಿ, ಶಾಲ್ಮಲಾ ಅಂತ ಒಂದು ನದಿ ಹರಿಯುತ್ತೆ. ಆ ಶಾಲ್ಮಲಾ ನದಿಯನ್ನು
ಒಂದು ಸಂಕೇತವಾಗಿ ಇಟ್ಕೊಂಡು ಬಹಳ ಸೊಗಸಾದ ಭಾವಗೀತೆಯನ್ನು ನಮ್ಮ ಚಂದ್ರಶೇಖರ ಪಾಟೀಲ ಅವರು ನನ್ನ ಶಾಲ್ಮಲ ಅಂತ ಬರ್ತಿದ್ದಾರೆ. ಬಹಳ ಸಂತೋಷ. ಸ್ವಾಗತ ಕಾರ್ಯಕ್ರಮಕ್ಕೆ. ಮೂವರು ಸಿದ್ಧವಾಗಿದ್ದರೆ ಕಾರ್ಯಕ್ರಮ ಆರಂಭಿಸೋಣ. ಮೊದಲಿಗೆ ನಿಯಮಗಳನ್ನು ಒಮ್ಮೆ ನೋಡಿಬಿಡೋಣ. ಒಟ್ಟು 10 ಪ್ರಶ್ನೆಗಳು. ಮೊದಲು ಬಜರ್ ಒತ್ತಿದವರಿಗೆ ಉತ್ತರ ನೀಡುವ ಅವಕಾಶ. ಪ್ರತಿ ಸರಿ ಉತ್ತರಕ್ಕೆ ಒಂದು ಪುಸ್ತಕ ಬಹುಮಾನ. ಆಯ್ಕೆಗಳು ಬರುವ ಮೊದಲೇ ಬಜರ್ ಒತ್ತಿ ಸರಿ ಉತ್ತರ ನೀಡಿದರೆ 2 ಪುಸ್ತಕ ಬಹುಮಾನ. 100 ಅಂಕ ಗಳಿಸಿದವರಿಗೆ ಒಂದು ಪುಸ್ತಕ ವಿಶೇಷ ಬಹುಮಾನ. ನಕಾರಾತ್ಮಕ ತಂತ್ರಗಳಿಗೆ ಅವಕಾಶವಿಲ್ಲ. ಇಂದಿನ ಕಾರ್ಯಕ್ರಮದಲ್ಲಿ ನಾವು ಕೊಡುವ ಎಲ್ಲ ಪುಸ್ತಕಗಳನ್ನು ನಮಗೆ ಕೊಟ್ಟಿದ್ದಾರೆ ಬಳ್ಳಾರಿಯ ಎನ್ ತಿಪ್ಪಣ್ಣ ಮತ್ತು ಎನ್ ಟಿ ಗೌರಮ್ಮ ಅವರು, ಮಾಜಿ MLC ಮತ್ತು ರಾಜ್ಯ ಅಧ್ಯಕ್ಷರು, ಅಖಿಲ ಭಾರತ ವೀರಶೈವ ಮಹಾಸಭೆ ಬೆಂಗಳೂರು. ಇವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಮೊದಲ ಪುಸ್ತಕ, ಮೊದಲ ಪ್ರಶ್ನೆ, DS ಲಿಂಗರಾಜು ಅವರು ಬರೆದ ದೇಶ ಸಂಚಾರ, ಮಲೇಷಿಯಾ, ವಿಯೆಟ್ನಾಂ ಹಾಗೂ ಇಂಡೋನೇಷಿಯಾ ದೇಶಗಳ ಪರಿಚಯ ಮಾಡಿಕೊಡುವಂಥ ಪುಸ್ತಕ. ಮೊದಲ ಪ್ರಶ್ನೆ ಈಗ ಬಂತು. ಪ್ರಶ್ನೆಯನ್ನು ನೋಡೋಣ. ಕನ್ನಡಿಗರ ಉದ್ಯೋಗಕ್ಕೆ ಸಂಬಂಧಿಸಿದಂತೆ ಯಾವ ಆಯೋಗವು ರಚನೆಯಾಯಿತು? ಆಯ್ಕೆಗಳನ್ನು ನೋಡೋಣ. ಗೋಕಾಕ್ ಆಯೋಗ, ಮಿಲ್ಲರ್ ಆಯೋಗ, ಮಹಿಷಿ ಆಯೋಗ, ಸದಾಶಿವ ಆಯೋಗ. ಮೊದಲಿಗೆ ಬಾಲಸುಬ್ರಹ್ಮಣ್ಯ, ಆನಂತರ ಶಾಲ್ಮಲಾ. ಮಹಿಷಿ ಆಯೋಗ. ಮಹಿಷಿ ಆಯೋಗ ಆಯ್ಕೆ 3. ಶಾಲ್ಮಲಾ? ಗೋಕಾಕ್ ಆಯೋಗ. ಗೋಕಾಕ್ ಆಯೋಗ ಆಯ್ಕೆ 1. ಉತ್ತರವನ್ನು ನೋಡೋಣ. ಮಹಿಷಿ ಆಯೋಗ ಉತ್ತರ ಸರಿಯಾಗಿದೆ. ಈ ಉತ್ತರವನ್ನು ಬಾಲಸುಬ್ರಹ್ಮಣ್ಯ ಅವರು ಕೊಟ್ಟಿದ್ದಾರೆ. ದೇಶ ಸಂಚಾರ ಈ ಒಂದು ಪುಸ್ತಕವನ್ನು ಅವರಿಗೆ ಕೊಟ್ಟಿದ್ದೇವೆ. 1983ರಲ್ಲಿ ಮಹಿಷಿ ಆಯೋಗ ರಚನೆಯಾಗುತ್ತೆ. ಕನ್ನಡಿಗರಿಗೆ ಕರ್ನಾಟಕದಲ್ಲಿ ಉದ್ಯೋಗವನ್ನು ಮೀಸಲಿಡುವ ಬಗ್ಗೆ 58 ಶಿಫಾರಸುಗಳನ್ನು ನೀಡ್ತಾರೆ ಮಹಿಷಿಯವರು. ಅದರಲ್ಲಿ 45 ಶಿಫಾರಸುಗಳನ್ನು ಒಪ್ಪುಕೊಳ್ಳುತ್ತೆ ಸರ್ಕಾರ. ಆದರೆ ಬಹಳ 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 ಮುಖ್ಯ ಬೇಡಿಕೆಯಾದದ್ದು ಖಾಸಗಿ ಸಂಸ್ಥೆಗಳಲ್ಲಿ ಕನ್ನಡಿಗರಿಗೆ ಒಂದು ಮೀಸಲಾತಿಯನ್ನು ಇಡಬೇಕು ಅನ್ನೋ ಏನು ಒಂದು ಸಲಹೆ ಇತ್ತು. ಆ ಸಲಹೆ ಕಾರ್ಯರೂಪಕ್ಕೆ ಬಂದಿಲ್ಲ. ಈ ಹಿನ್ನೆಲೆಯಲ್ಲಿ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರವನ್ನು ರೂಪಿಸಿದ್ದಾರೆ. ಆದರೆ ಅಭಿವೃದ್ಧಿ ಪ್ರಾಧಿಕಾರ ನಿರೀಕ್ಷಿತ ಮಟ್ಟದಲ್ಲಿ ಕೆಲಸ ಮಾಡ್ತಾ ಇಲ್ಲ ಅನ್ನೋ ಒಂದು ಸಣ್ಣ ಕೊರಗು ಕನ್ನಡಿಗರಲ್ಲಿ ಉಂಟು. ಮುಂದಿನ ಪುಸ್ತಕ, ಪ್ರಶ್ನೆಗೆ ಸಿಗದ ಉತ್ತರ, ಪ್ರಭಾ ಬೋರ್ಗಾಂವ್ಕರ್ ಬರೆದಂಥ ಕವನ ಸಂಕಲನದ ಕೃತಿ. ಪ್ರಶ್ನೆ, ಸಾಮಾನ್ಯನಿಗೆ ಸಾಹಿತ್ಯ ಚರಿತ್ರೆ 10 ಸಂಪುಟಗಳನ್ನು ಯಾರು ಪ್ರಕಟಿಸಿದರು? ಆಯ್ಕೆಗಳನ್ನು ನೋಡೋಣ. ಬೆಂಗಳೂರು ವಿಶ್ವವಿದ್ಯಾನಿಲಯ. ಹೇಳಿ ಬಾಲಸುಬ್ರಹ್ಮಣ್ಯ. ಮೈಸೂರು ವಿಶ್ವವಿದ್ಯಾನಿಲಯ. ಮೈಸೂರು ವಿಶ್ವವಿದ್ಯಾನಿಲಯ ಆಯ್ಕೆ 2. ಮೈಸೂರು ವಿಶ್ವವಿದ್ಯಾನಿಲಯ ಆಯ್ಕೆ 3. ಕರ್ನಾಟಕ ವಿಶ್ವವಿದ್ಯಾನಿಲಯ. ಹೇಳಿ ರಾಣಿ. ವಿಶ್ವವಿದ್ಯಾನಿಲಯ. ಯಾವುದಮ್ಮ? ಕರ್ನಾಟಕ. 4 ಕನ್ನಡ ವಿಶ್ವವಿದ್ಯಾನಿಲಯ. ಉತ್ತರವನ್ನು ನೋಡೋಣ. ಆದರೆ ಸರಿಯಾದ ಉತ್ತರ ಬೆಂಗಳೂರು ವಿಶ್ವವಿದ್ಯಾನಿಲಯ ಆಗಿತ್ತು. ಕನ್ನಡ ಸಾಹಿತ್ಯ ಸಮೀಕ್ಷೆ, ಶಾಸನ ಮತ್ತು ಗದ್ಯ, ಶಾಸ್ತ್ರ ಸಾಹಿತ್ಯ, ಶತಕ ಸಾಹಿತ್ಯ, ಚಂಪೂ ಸಾಹಿತ್ಯ, ಹೊಸಗನ್ನಡ ಸಾಹಿತ್ಯ, ಹೀಗೆ 10 ಸಂಪುಟಗಳನ್ನು ಜನಸಾಮಾನ್ಯರಿಗಾಗಿ ಬರೆದಿದ್ದಾರೆ. ಹೆಚ್ಚು ಪ್ರಚಲಿತದಲ್ಲಿ ಇಲ್ಲ ಈ ಪುಸ್ತಕಗಳ ಬಗ್ಗೆ. ಹಾಗಾಗಿ ಕನ್ನಡ ಸಾಹಿತ್ಯದ ಬಗ್ಗೆ ತಿಳ್ಕೋಬೇಕು ಅಂತ ಆಸೆ ಇದ್ದರೆ ಈ 10 ಸಂಪುಟಗಳನ್ನು ಖಂಡಿತ ನಾವೆಲ್ಲ ಓದೋಣ. ಮುಂದಿನ ಪುಸ್ತಕ, ಪ್ರಾಚ್ಯ ಪ್ರಚಲಿತ ಸಣ್ಣ ಕಥೆಗಳು ಮತ್ತು ವೈಚಾರಿಕ ಲೇಖನಗಳ ಸಂಕಲನ. ಕೆ ರಘು ಶೆಟ್ಟಿ ಬರೆದಿರುವಂಥದ್ದು. ನಮ್ಮ ಪ್ರಶ್ನೆ, ಹಳಗನ್ನಡದಲ್ಲಿ ಜೈನ ಸಾಹಿತ್ಯ ಮತ್ತು ವೈದಿಕ ಸಾಹಿತ್ಯ ದೊರೆಯುತ್ತದೆ. ಬೌದ್ಧ ಸಾಹಿತ್ಯವು ದೊರೆತಿದೆಯೇ ಅನ್ನೋದು ಪ್ರಶ್ನೆ. ಆಯ್ಕೆಗಳನ್ನು ನೋಡೋಣ. ಹೌದು, ದೊರೆತಿದೆ. ಶಾಸನಗಳಲ್ಲಿ ಮಾತ್ರ ದೊರೆತಿದೆ. ನಾಣ್ಯಗಳಲ್ಲಿ ಮಾತ್ರ ದೊರೆತಿದೆ. ದೊರೆತೇ ಇಲ್ಲ. ಮೊದಲಿಗೆ ಬಾಲಸುಬ್ರಹ್ಮಣ್ಯ, ಆನಂತರ ಶಾಲ್ಮಲಾ. ಹೌದು. ಹೌದು ಆಯ್ಕೆ 1. ಹೌದು. ಹೇಳಿ ಶಾಲ್ಮಲಾ. ಶಾಸನಗಳಲ್ಲಿ ಮಾತ್ರ ದೊರೆತಿದೆ. ಆಯ್ಕೆ 2. ಉತ್ತರವನ್ನು ನೋಡೋಣ. ದೊರೆತಿಲ್ಲ. ಬೌದ್ಧ ಸಾಹಿತ್ಯ ದೊರೆತಿಲ್ಲ. ಆದರೆ ಕೆಲವು ಸ್ಥಳಗಳಲ್ಲಿ ಉತ್ಖನನ ಮಾಡಿದಾಗ ಅಲ್ಲಿ ಬೌದ್ಧರು ಇದ್ದರು ಅನ್ನೋದಕ್ಕೆ ಅನೇಕ ಕುರುಹುಗಳು, ಪುರಾವೆಗಳು ದೊರೆತಿವೆ. ಆದರೆ ಬೌದ್ಧ ಸಾಹಿತ್ಯ ಮಾತ್ರ ಇದುವರೆಗೂ ದೊರೆತಿಲ್ಲ ಕನ್ನಡಕ್ಕೆ ಸಂಬಂಧಪಟ್ಟ ಹಾಗೆ.
ಮುಂದಿನ ಪುಸ್ತಕ ಪರಿಧಿ ಸುಧಾಮೂರ್ತಿ ಅವರು ಬರೆದಂಥ ಕನ್ನಡ ಕಾದಂಬರಿ ನಮ್ಮ ಪ್ರಶ್ನೆ. 7ನೇ ಶತಮಾನದ ಕಪ್ಪೆ ಅರಭಟ್ಟನ ಶಾಸನವು ಏನನ್ನ ವಿವರಿಸುತ್ತದೆ? ಆಯ್ಕೆಗಳನ್ನು ನೋಡೋಣ. ದಾನ, ಸಾಹಸ, ಆತ್ಮಾಹುತಿ, ಶೃಂಗಾರ. ಮೊದಲಿಗೆ ಶಾಲ್ಮಲಾ, ಆನಂತರ ಬಾಲಸುಬ್ರಹ್ಮಣ್ಯ. ದಾನ ಸರ್. ದಾನ ಆಯ್ಕೆ 1. ಬಾಲಸುಬ್ರಹ್ಮಣ್ಯ ಆತ್ಮಾಹುತಿ. ಆತ್ಮಾಹುತಿ ಆಯ್ಕೆ 3. ರಾಣಿಯವರೇ, ಸರ್ ಆತ್ಮಾಹುತಿ. ಉತ್ತರವನ್ನು ನೋಡೋಣ. ಆದರೆ ಇದು ಸಾಹಸಕ್ಕೆ ಸಂಬಂಧಪಟ್ಟಂಥ ಒಂದು ಶಾಸನ. ಇದು ಈ ಅರೆಭಟ್ಟ ಅಂತಕ್ಕಂಥ ವ್ಯಕ್ತಿ ಚಾಲುಕ್ಯರ ಯೋಧನಾಗಿದ್ದ. ಇವನು ಹೇಳ್ತಾನೆ, ಅಪಕೀರ್ತಿಗಿಂತ ಮರಣವೇ ಲೇಸು. ಇವನ ಮಾತು ಅಪಕೀರ್ತಿಗಿಂತ ಮರಣವೇ ಲೇಸು. ಕಪ್ಪೆ ಅರಭಟ್ಟ ಜನಾನುರಾಗಿಯಾಗಿ ಜನರ ಕಷ್ಟ ಕಾಲದಲ್ಲಿ ನೆರವಾಗ್ತಾ ಇರ್ತಾನೆ. ಆಪತ್ ಬಾಂಧವನಾಗಿರ್ತಾನೆ. ಈತ ಒಳ್ಳೆಯವರಿಗೆ ಒಳ್ಳೆಯವನಾಗಿ, ಆತ್ಮೀಯರಿಗೆ ಪ್ರೀತಿ ಪಾತ್ರನಾಗಿ, ತೊಂದರೆ ಕೊಡುವವರಿಗೆ ಸಿಂಹ ಸ್ವಪ್ನವಾಗಿ ಇರ್ತಾನೆ. ಮಹಾಭಾರತದಲ್ಲಿ ಕೃಷ್ಣ ಹೇಗೆ ದುಷ್ಟ ಶಿಕ್ಷೆಯನ್ನು, ಶಿಷ್ಟ ರಕ್ಷೆಯನ್ನು ಮಾಡ್ತಾ ಇರ್ತಾನೋ ಅದೇ ರೀತಿಯಲ್ಲಿ ಕಪ್ಪೆ ಅರೆಭಟ್ಟ ತನ್ನ ಸಾಹಸವನ್ನು ಮೆರಿತಾ ಇದ್ದಾನೆ. ಇಷ್ಟೆಲ್ಲ ವಿವರಗಳನ್ನು ಕೊಡುತ್ತೆ ಇಲ್ಲಿ ಇರ್ತಕ್ಕಂಥ ಈ ಶಾಸನ. ಕಪ್ಪೆ ಅರಭಟ್ಟನ ಶಾಸನ ಅಂತ ಕೇಳಿರ್ತೇವೆ ನಾವು, ಆದರೆ ಆ ಶಾಸನದ ಹೂರಣ ಏನು, ಆ ಅರೆಭಟ್ಟ ಯಾರು, ಈ ಬಗ್ಗೆ ಹೆಚ್ಚಿನ ಜನ ತಿಳ್ಕೊಂಡಿರಲ್ಲ. ಈಗ ಸ್ವಲ್ಪ ಮಟ್ಟಿಗಾದರೂ ನಮಗೆ ಅರೆಭಟ್ಟ ಯಾರು ಅಂದರೆ ಗೊತ್ತಾಗಿದೆ. ಮುಂದಿನ ಪುಸ್ತಕ ಈರಣ್ಣ ಬೆಂಗಾಲಿ ಬರೆದಂಥ ಭೂಮಿ ಎನ್ನುವ ಕಾದಂಬರಿ ನಮ್ಮ ಪ್ರಶ್ನೆ. ಈ ಕೀರ್ತನೆಯನ್ನು ತಪ್ಪಿಲ್ಲದಂತೆ ಓದಿ, ತಪ್ಪಿದ್ದರೆ ಒಂದು ಪುಸ್ತಕ ದಂಡ. ಕೀರ್ತನೆ ಈಗ ನಮ್ಮ ಮುಂದೆ ಬಂತು. ಯಾರು ಓದ್ತೀರಿ? ಮೊದಲು ಬಜರ್ ಓದ್ತಿ. ಮೊದಲಿಗೆ ಬಾಲಸುಬ್ರಹ್ಮಣ್ಯ, ಆನಂತರ ಶಾಲ್ಮಲಾ, ಕೊನೆಯಲ್ಲಿ ರಾಣಿ. ಬಾಲಸುಬ್ರಹ್ಮಣ್ಯ. ಆಚಾರವಿಲ್ಲದ ನಾಲಿಗೆ ನಿನ್ನ ನೀಚ ಬುದ್ಧಿಯ ಬಿಡು ನಾಲಿಗೆ, ವಿಚಾರವಿಲ್ಲದೆ ಪರರ ದೂಷಿಪುದಕ್ಕೆ ಚಾಚಿಕೊಂಡಿರುವಂತಹ ನಾಲಿಗೆ, ಚಾಡಿ ಹೇಳಲು ಬೇಡ ನಾಲಿಗೆ, ನಿನ್ನ ಬೇಡಿಕೊಂಬೆನು ನಾಲಿಗೆ, ನಾಲಿಗೆ ರೂಢಿಗೊಡೆಯ ಶ್ರೀರಾಮನಾಮವ ಪಾಡುತ್ತಾ ಇರು ಕಂಡ್ಯ ನಾಲಿಗೆ. ಚೆನ್ನಾಗಿ ಓದಿದ್ರಿ ಬಾಲಸುಬ್ರಹ್ಮಣ್ಯ ಅವರೇ, ಅಭಿನಂದನೆಗಳು ತಮಗೆ. ಈಗ ಎರಡನೇದಾಗಿ ಶಾಲ್ಮಲಾ ಅವರು ಪ್ರಯತ್ನಿಸಬೇಕು. ಆಚಾರವಿಲ್ಲದ ನಾಲಿಗೆ ನಿನ್ನ ನೀಚ ಬುದ್ಧಿಯ ಬಿಡು ನಾಲಿಗೆ, ವಿಚಾರವಿಲ್ಲದೆ ಪರರ ದೂಷಿಪುದಕ್ಕೆ ಚಾಚಿಕೊಂಡಿರುವಂಥ ನಾಲಿಗೆ, ಚಾಡಿ ಹೇಳಲು ಬೇಡ ನಾಲಿಗೆ, ನಿನ್ನ ಬೇಡಿಕೊಂಬೆನು ನಾಲಿಗೆ, ನಾಲಿಗೆ ರೂಢಿಗೊಡೆಯ ಶ್ರೀರಾಮ ನಾಮವ ಪಾಡುತ್ತಾ ಇರುಕಂಡ್ಯ ನಾಲಿಗೆ. ಚೆನ್ನಾಗಿ ಓದಿದ್ರಿ ಶಾಲ್ಮಲಾ. ರಾಣಿ. ಆಚಾರವಿಲ್ಲದ ನಾಲಿಗೆ ನಿನ್ನ ನೀಚ ಬುದ್ಧಿಯ ಬಿಡು ನಾಲಿಗೆ, ವಿಚಾರವಿಲ್ಲದೆ ಪರರ ದೂಷಿಪುದಕ್ಕೆ ಚಾಚಿಕೊಂಡಿರುವಂತಹ ನಾಲಿಗೆ, ಚಾಡಿ ಹೇಳಲು ಬೇಡ ನಾಲಿಗೆ, ನಿನ್ನ ಬೇಡಿಕೊಂಬೆನೋ ನಾಲಿಗೆ, ನಾಲಿಗೆ ರೂಢಿಗೊಡೆಯ ಶ್ರೀರಾಮನಾಮವ ಪಾಡುತ್ತಾ ಇರುಕಂಡ್ಯ ನಾಲಿಗೆ. ಒಂದು ಕಡೆ ಮಾತ್ರ ಒಂದು ಸಣ್ಣ ತಪ್ಪಾಯಿತು, ಚಿಂತೆ ಇಲ್ಲ. ಒಟ್ಟಾರೆಯಾಗಿ ನೋಡ್ತಂದರೆ ತಾವು ಸಹ ಚೆನ್ನಾಗಿ ಓದಿದ್ದೀರಿ. ಮೂವರು ಚೆನ್ನಾಗಿ ಓದಿರೋದು ಬಹಳ ಬಹಳ ಸಂತೋಷವನ್ನು ಕೊಟ್ಟಿದೆ. ಹಾಗಾಗಿ ಮೂವರಿಗೂ ಒಂದೊಂದು ಪುಸ್ತಕವನ್ನು ಇವತ್ತು ಕೊಡ್ತಾ ಇದ್ದೇವೆ. ಜನಪ್ರಿಯ ಲೋಕಪ್ರಿಯ ಕವನ ಸಂಕಲನ ರಾಜ್ ಮುರಳಿ ಬರೆದಿರುವಂಥದ್ದು ಪ್ರಶ್ನೆ. ಈ ಕನ್ನಡ ವಾಕ್ಯದಲ್ಲಿರುವ ದೋಷಗಳನ್ನು ಸರಿಪಡಿಸಿ ಓದಿ, ತಪ್ಪಿದ್ದರೆ ಒಂದು ಪುಸ್ತಕ ದಂಡ. ವಾಕ್ಯ ಈಗ ಬಂತು. ಎರಡನೇ ವಾಕ್ಯ ಹೇಳಿ ಬಾಲಸುಬ್ರಹ್ಮಣ್ಯ. ಎರಡನೇ ವಾಕ್ಯ ಸರಿಯಾಗಿದೆ. ಹಾಂ, ಯಾಕೆ? ಮೊದಲನೇ ವಾಕ್ಯದಲ್ಲಿ ಕಾಡಿನಲ್ಲಿ ಮಾತ್ರ ಸಿಂಹ ಗರ್ಜಿಸುತ್ತೆ, ನಗರಕ್ಕೆ ಬಂದರೆ ಅದು ಗರ್ಜನೆ ಮಾಡಲ್ಲ ಅನ್ನೋ ಥರ ಅನ್ನಿಸ್ತಾ ಇದೆ. ಅದಕ್ಕೆ ಹಾಂ ಹಾಂ, ಮೊದಲನೇದು ಸರಿ ಅಂತ. ಮೊದಲನೇದು ಸರಿ ಇದೆಯಾ ತಪ್ಪಿದೆಯಾ? ಸರಿ ಇದೆ. ಯಾಕೆ ಸರಿ ಇದೆ? ಎರಡನೇದಲ್ಲಿ ಏನು ತಪ್ಪಿದೆ ಹೇಳಿ. ಇಲ್ಲಿ ಗರ್ಜಿಸುತ್ತದೆ ಅನ್ನೋದು ತಪ್ಪಾಗಿದೆ. ಎರಡನೇದಲ್ಲಿ ಇಲ್ಲಿ ಅಲ್ಪ ಪ್ರಾಣ ಗಾ ಇದೆ, ಮೊದಲನೇದಲ್ಲಿ ಮಹಾಪ್ರಾಣ ಘಾ ಇದೆ. ಈಗ ಯಾವ ತಪ್ಪು ಇವೆರಡರಲ್ಲಿ? ಎರಡನೇ ತಪ್ಪು. ಹಾಂ, ಶಾಲ್ಮಲಾ ತಾವೇನಾದ್ರು ಹೇಳ್ತೀರಾ? ಹಾಂ, ಎರಡನೇದು ತಪ್ಪಾಗಿದೆ ಸರ್, ಒಂದನೇದು ಸರಿ ಇದೆ. ಏನು ತಪ್ಪಾಗಿದೆಯಮ್ಮ ಎರಡನೇದಲ್ಲಿ? ಅಲ್ಲಿ ಅಲ್ಪ ಪ್ರಾಣ ಬಂದಿದೆ. ಅಲ್ಪ ಪ್ರಾಣ ಬಂದಿದೆ. ಉತ್ತರವನ್ನು ನೋಡೋಣ. ಗರ್ಜಿಸುತ್ತದೆ ಅನ್ನೋದೇ ಸರಿಯಾದದ್ದು. ಮಹಾಪ್ರಾಣ ಘ ಬರೋದಿಲ್ಲ.
ಆನೆ ಘೀಳಿಡುತ್ತದೆ ಅಂದರೆ ಘೀ ಮಹಾಪ್ರಾಣ ಬರುತ್ತದೆ. ಗರ್ಜಿಸುತ್ತದೆ ಅನ್ನೋದು ತಪ್ಪು. ಗರ್ಜಿಸುತ್ತದೆ ಅನ್ನೋದೇ ಸರಿಯಾದದ್ದು. ಆದರೆ ನಾವೆಲ್ಲ ಮಹಾಪ್ರಾಣವನ್ನು ಬಳಸ್ತೇವೆ. ಆ ತಪ್ಪನ್ನು ತಿದ್ದುಕೊಂಡು ಇನ್ನು ಮೇಲಾದರೂ ಸರಿಯಾದ ರೂಪವನ್ನು ಬಳಸೋಣ. ಮುಂದಿನ ಪುಸ್ತಕ ಪಾಪು ಪ್ರಪಂಚದ ಇಂಪು, ಶ್ರೀಮತಿ ಸಂಕಮ್ಮ ಜಿ ಸಂಕಣ್ಣನವರ್ ಬರೆದಂಥ ಪುಸ್ತಕ. ಪ್ರಶ್ನೆಯನ್ನು ನೋಡೋಣ. ಈ ಚಿತ್ರ ಸಾಹಿತಿಯನ್ನು ಗುರುತಿಸಿ ಚಿತ್ರವನ್ನು ನೋಡೋಣ. ಬಜರುತ್ತಿದ್ದಾರೆ ಬಾಲಸುಬ್ರಹ್ಮಣ್ಯ, ಕೃಷ್ಣಮೂರ್ತಿ ಪುರಾಣಿಕ್. ಕೃಷ್ಣಮೂರ್ತಿ ಪುರಾಣಿಕ್. ಆಯ್ಕೆಗಳು: ಕಯ್ಯಾರ ಕೆಂಗಣ್ಣ ರೈ, ಚಿ ಉದಯಶಂಕರ್, ಹುಣಸೂರು ಕೃಷ್ಣಮೂರ್ತಿ, ದೊಡ್ಡಂಗೇಗೌಡ. ಹೇಳಿ ಶಾಲ್ಮಲ. ಹುಣಸೂರು ಕೃಷ್ಣಮೂರ್ತಿ. ಹುಣಸೂರು ಕೃಷ್ಣಮೂರ್ತಿ ಆಯ್ಕೆ 3. ಉತ್ತರವನ್ನು ನೋಡೋಣ. ಹುಣಸೂರು ಕೃಷ್ಣಮೂರ್ತಿ ಉತ್ತರ ಸರಿಯಾಗಿದೆ. ಪಾಪು ಪ್ರಪಂಚದ ಇಂಪು ಎನ್ನುವ ಈ ಒಂದು ಪುಸ್ತಕವನ್ನು ಶಾಲ್ಮಲಾ ಅವರಿಗೆ ಕೊಟ್ಟಿದ್ದೇವೆ. ಹುಣಸೂರು ಕೃಷ್ಣಮೂರ್ತಿ ಅವರು ನಟರಾಗಿ, ನಾಟಕಕಾರರಾಗಿ, ಕವಿಗಳಾಗಿ, ಸಂಭಾಷಣಾಕಾರರಾಗಿ, ನಿರ್ದೇಶಕರಾಗಿ, ನಿರ್ಮಾಪಕರಾಗಿ ಬಹಳ ಬಹಳ ಪ್ರಸಿದ್ಧರು ನಮ್ಮ ಕನ್ನಡ ಚಲನಚಿತ್ರರಂಗದಲ್ಲಿ. ಇವರು ಅಭಿನಯದ ಬಗ್ಗೆ, ಸಾಹಿತ್ಯದ ಬಗ್ಗೆ ಮೊದಲು ಕಲಿತದ್ದು ಗುಬ್ಬಿ ವೀರಣ್ಣ ಅವರ ಬಳಿ, ಆನಂತರ ಮುಹಮ್ಮದ್ ಪೀರ್ ಅವರ ಬಳಿ. ಪಂತುಲು ಅವರ ಪಟ್ಟ ಶಿಷ್ಯರು ಇವರು. ಪಂತುಲು ಅವರ ಬಳಿ ಚಿತ್ರರಂಗದ ಎಲ್ಲ ಸೂಕ್ಷ್ಮಗಳನ್ನು ಕಲಿತರು. ಇವರು ನಿರ್ದೇಶಿಸಿದ ಅನೇಕ ಚಿತ್ರಗಳಲ್ಲಿ ಸತ್ಯ ಹರಿಶ್ಚಂದ್ರ, ಬಬ್ರುವಾಹನ, ಭಕ್ತ ಕುಂಬಾರ ಈ 3 ಚಿತ್ರಗಳನ್ನು ಮರೆಯಲಿಕ್ಕೆ ಸಾಧ್ಯ ಇಲ್ಲ. ಅಷ್ಟು ಅದ್ಭುತವಾದ ಚಿತ್ರಗಳನ್ನು ಇವರು ನಮಗೆ ಕೊಟ್ಟಿದ್ದಾರೆ. ನಟರಾಗಿಯೂ ಸಹ ವೀರ ಸಂಕಲ್ಪ ಚಿತ್ರದಲ್ಲಿ ಎಚ್ಚಮ ನಾಯಕನಾಗಿ ಇವರು ಅಭಿನಯಿಸಿದ ರೀತಿ ಇದೆಯಲ್ಲ, ಅದು ನಿಜಕ್ಕೂ ಮೈನ ವಿರಳಿಸುತ್ತೆ. ಇವತ್ತಿಗೂ ಸಹ ಶಾಲಾ ಕಾಲೇಜುಗಳಲ್ಲಿ ಎಚ್ಚಮ ನಾಯಕನ ಸಂಭಾಷಣೆ ಏನಿದೆ ಅದನ್ನು ಏಕಪಾತ್ರಾಭಿನಯವಾಗಿ ಅಭಿನಯಿಸೋದು ಉಂಟು. ಮುಂದಿನ ಪುಸ್ತಕ ಮತ್ತು ಪ್ರಶ್ನೆಯನ್ನು ನೋಡೋಣ. ಕೂಜಾ ಜಿ.ಕೆ. ಐತಾಳ್ ಬರೆದ ಕನ್ನಡ ಕಾದಂಬರಿ ನಮ್ಮ ಪ್ರಶ್ನೆ. ಈ ಕವಿಯನ್ನು ಗುರುತಿಸಿ. ಆಯಾ ಭಾಷೆಗೆ, ಆಯಾ ಸಂಸ್ಕೃತಿಗೆ ಸಂಬಂಧಪಟ್ಟ ಸಾಹಿತಿಗೆ ಅವನದೇ ಆದ ಒಂದು ಪರಂಪರೆ ಇರ್ತದೆ. ನಾನೊಬ್ಬ ಕನ್ನಡ ಲೇಖಕನಾಗಿ ಬರೆಯುವುದಕ್ಕೆ ಶುರು ಮಾಡಿದ ಮೇಲೆ ನನ್ನ ಹಿಂದೆ 1500 ವರ್ಷಗಳ ಒಂದು ಸಾಹಿತ್ಯ ಚರಿತ್ರೆ ಇದೆ. ಅದನ್ನು ನಿಯಂತ್ರಿಸುವಂಥ ಇಡೀ ಭಾರತೀಯ ಪರಂಪರೆ ಕೂಡ ಇದೆ. ಹೀಗೆ ಕನ್ನಡಿಗನಾಗಿ ಮತ್ತು ಭಾರತೀಯನಾಗಿ ಒಂದು ಸಾಹಿತ್ಯ ಮತ್ತು ಒಂದು ಸಂಸ್ಕೃತಿಗೆ ನಾನು ಹಕ್ಕುದಾರನಾಗಿರ್ತೇನೆ. ಈ ಹಿನ್ನೆಲೆಯಲ್ಲಿ ಬರೆಯುವುದಕ್ಕೆ ಶುರು ಮಾಡೋದು ಅಂತ ಹೇಳಿದ್ರೆ ಪರಂಪರೆಯೊಂದಿಗೆ ನಾನು ಸಂವಾದವನ್ನು ಏರ್ಪಡಿಸಿಕೊಳ್ಳುವ ಕ್ರಿಯೆಯನ್ನೇ ನಾನು ಬರಹ ಅಂತ ನಾನು ಕರೆಯೋದಕ್ಕೆ ಅಪೇಕ್ಷೆ ಪಡ್ತೇನೆ. ಆದರೆ ಈ ಪರಂಪರೆ ಅಂತ ನಾವೇನು ಕರಿತೇವೆ ಇದು ಪಿತ್ರಾರ್ಜಿತವಾದ್ದಲ್ಲ. ಅಪ್ಪನಿಂದ ಮಗನಿಗೆ ಬರುವ ಆಸ್ತಿಯ ಹಾಗೆ ಸುಲಭವಾಗಿ ದಕ್ಕುವಂಥದ್ದಲ್ಲ. ಅದನ್ನು ಕಷ್ಟಪಟ್ಟು ಒಬ್ಬ ಲೇಖಕನಾದವನು ಅದನ್ನು ಸಂಪಾದಿಸಿಕೊಳ್ಬೇಕಾಗಿದೆ. ಆಯ್ಕೆಗಳು ಬರೋದಕ್ಕೆ ಮೊದಲು ಬಾಲಸುಬ್ರಹ್ಮಣ್ಯ ಹಾಗೂ ರಾಣಿ ಮತ್ತು ಬಾಲಸುಬ್ರಹ್ಮಣ್ಯ ಬಜರುತ್ತಿದ್ದಾರೆ. ರಾಣಿ ಜಿ.ಎಸ್. ಶಿವರುದ್ರಪ್ಪ. ಜಿ.ಎಸ್. ಶಿವರುದ್ರಪ್ಪ, ಬಾಲಸುಬ್ರಹ್ಮಣ್ಯ ಶಿವರುದ್ರಪ್ಪ. ಆಯ್ಕೆಗಳು: ಬೆಟಗೇರಿ ಕೃಷ್ಣ ಶರ್ಮಾ, ಜಿ.ಎಸ್. ಶಿವರುದ್ರಪ್ಪ, ಗೋವಿಂದ ಪೈ, ಬಿ.ಎಂ. ಶ್ರೀಕಂಠಯ್ಯ. ತಾವು ಹೇಳ್ತಾ ಇದ್ದೀರಿ ಜಿ.ಎಸ್. ಶಿವರುದ್ರಪ್ಪ ಅಂತ. ಹೌದಾ? ನೋಡೋಣ. ಜಿ.ಎಸ್. ಶಿವರುದ್ರಪ್ಪ ಉತ್ತರ ಸರಿಯಾಗಿದೆ. ಈ ಉತ್ತರವನ್ನು ಮೊದಲು ಕೊಟ್ಟದ್ದು ರಾಣಿ ಅವರು. ಆಯ್ಕೆಗಳು ಬರೋದಕ್ಕೆ ಮೊದಲೇ ಸರಿ ಉತ್ತರ ಕೊಟ್ಟಿದ್ದೀರಿ. ಹಾಗಾಗಿ ಕುಜಾ ಎನ್ನುವ ಈ ಕಾದಂಬರಿ ಜೊತೆಯಲ್ಲಿ ಜನಪ್ರಿಯ ಲೋಕಪ್ರಿಯ ಎನ್ನುವ ಕವನ ಸಂಕಲನ 2 ಪುಸ್ತಕವನ್ನು ತಮಗೆ ಕೊಟ್ಟಿದ್ದೇವೆ. ಈಗ 3 ಪುಸ್ತಕಗಳನ್ನು ಕೊಡುವಂಥ ಸಮಯ ಬಂತು. ಪದಬಂಧ ಸುಳುಹುಗಳನ್ನು ನೋಡೋಣ. ಭೈರಪ್ಪನವರ ಪೂರ್ವ ಜನ್ಮಗಳ ಕಥೆಯ ಕಾದಂಬರಿ ಕೊಯ್ಯುವಿಕೆ ಕಟಾವು, ಕರದಲ್ಲಿ ಪ್ರಾಣಿ.
1 ನಿಮಿಷದ ಕಾಲಾವಕಾಶ ಮುಕ್ತಾಯ ಆಗಿದೆ. ಮೊದಲನೇ ಶಬ್ದವನ್ನು ನಾನು ಕೊಡ್ತೇನೆ, ಎರಡನೇ ಶಬ್ದ, ಮೂರನೇ ಶಬ್ದ ತಾವು ಪ್ರಯತ್ನಿಸಿ. 1 ಉತ್ತರ. ನಾಯಿನೆರಳು ಭೈರಪ್ಪ ಅವರು ಬರೆದಂಥ ಕಾದಂಬರಿ. 2 ಉತ್ತರ. ಬಾಲಸುಬ್ರಹ್ಮಣ್ಯ. ಕೊಯ್ಲು. ಉತ್ತರವನ್ನು ನೋಡೋಣ. ಕುಯಿಲು ಉತ್ತರ ಸರಿಯಾಗಿದೆ. ಹೇಮರೆಡ್ಡಿ ಮಲ್ಲಮ್ಮ ಈ ಪುಸ್ತಕ ಕೊಟ್ಟಿದ್ದೇನೆ. 3 ಉತ್ತರ. ಹೇಳಿ ಬಾಲಸುಬ್ರಹ್ಮಣ್ಯ. ಕರಡಿ. ಉತ್ತರವನ್ನು ನೋಡೋಣ. ಕರಡಿ ಉತ್ತರ ಸರಿಯಾಗಿದೆ. ಸಂತ ಮೋನಪ್ಪಯ್ಯ ಡಾಕ್ಟರ್ ಶೀಲಾಕುಮಾರಿ ಬರೆದಂಥ ಪುಸ್ತಕ ಬಾಲಸುಬ್ರಹ್ಮಣ್ಯ ಅವರಿಗೆ ಕೊಟ್ಟಿದ್ದೇವೆ. ಈಗ ಕೊನೆಯ ಘಟ್ಟಕ್ಕೆ ಬಂದಿದ್ದೇವೆ. ಚಟ್ಪಟ್ ಚಿನ್ಕುರಳಿ 5 ಪ್ರಶ್ನೆಗಳು. ರಾಣಿ ಅವರಿಗೆ ಅವಕಾಶ ಸಿದ್ಧವಾಗಿದ್ದರೆ ಮೊದಲ ಪ್ರಶ್ನೆಯಿಂದ ಆರಂಭಿಸ್ತೇವೆ. ಮೊದಲ ಪ್ರಶ್ನೆ. ಅಮೆರಿಕದಲ್ಲಿ ನಾನು ಪ್ರವಾಸ ಕಥನವನ್ನು ಯಾರು ಬರೆದರು? ಶ್ರೀರಂಗ, BGL ಸ್ವಾಮಿ. ಶ್ರೀರಂಗ. ಮುಂದಿನ ಪ್ರಶ್ನೆ. ಮಂಜುಷಾ ವಸ್ತು ಸಂಗ್ರಹಾಲಯ ಎಲ್ಲಿದೆ? ಮೈಸೂರು, ಧರ್ಮಸ್ಥಳ. ಧರ್ಮಸ್ಥಳ. ಮುಂದಿನ ಪ್ರಶ್ನೆ. ಮಂಗಳೇಶನು ಯಾವ ರಾಜವಂಶಕ್ಕೆ ಸೇರಿದವನು? ರಾಷ್ಟ್ರಕೂಟ, ಚಾಲುಕ್ಯ. ಚಾಲುಕ್ಯ. ಮುಂದಿನ ಪ್ರಶ್ನೆ. ಕುಲಕುಲವೆಂದು ಹೊಡೆದಾಡದಿರಿ ಈ ಕವಿ ನುಡಿಯು ಯಾರದ್ದು? ಕನಕದಾಸರು, ಪುರಂದರದಾಸರು. ಕನಕದಾಸರು. ಮುಂದಿನ ಪ್ರಶ್ನೆ. ಆತ್ಮಲಿಂಗ ಇದು ಯಾರ ಅಂಕಿತ ನಾಮ? ಶ್ರೀ ಆದಿತ್ಯ ಪಾಳೇಗಾರ, ನಿಜಗುಣ ಶಿವಯೋಗಿ. ನಿಜಗುಣ ಶಿವಯೋಗಿ. ಉತ್ತರವನ್ನು ನೋಡ್ತಾ ಹೋಗೋಣ. 1 ಉತ್ತರ. ಅಮೆರಿಕದಲ್ಲಿ ನಾನು BGL ಸ್ವಾಮಿ ಬರೆದದ್ದು ಶ್ರೀರಂಗ ಅಲ್ಲ. 2 ಉತ್ತರ. ಮಂಜುಷಾ ವಸ್ತು ಸಂಗ್ರಹಾಲಯ ಧರ್ಮಸ್ಥಳದಲ್ಲಿದೆ, ಸರಿಯಾದ ಉತ್ತರ. 3 ಉತ್ತರ. ಚಾಲುಕ್ಯ ವಂಶಕ್ಕೆ ಸೇರಿದವನು, ಉತ್ತರ ಸರಿಯಾಗಿದೆ. 4 ಉತ್ತರ. ಕನಕದಾಸರು ಸರಿಯಾಗಿದೆ. 5ನೇ ಪ್ರಶ್ನೆಗೆ ಉತ್ತರ ಶ್ರೀ ಆದಿತ್ಯ ಪಾಳೇಗಾರ ಆಗಿತ್ತು, ನಿಜಗುಣ ಶಿವಯೋಗಿ ಅಲ್ಲ. 3 ಪ್ರಶ್ನೆಗಳಿಗೆ ತಾವು ಸರಿಯಾದ ಉತ್ತರ ಕೊಟ್ಟಿದ್ದೀರಿ. ಹಾಗಾಗಿ 3 ಪುಸ್ತಕಗಳನ್ನು ತಮಗೆ ಕೊಡ್ತಾ ಇದ್ದೇವೆ. ಈಗ ಅವಕಾಶ ಬಾಲಸುಬ್ರಹ್ಮಣ್ಯ ಅವರಿಗೆ ಬರ್ತಾ ಇದೆ. ಸಿದ್ಧವಾಗಿದ್ದರೆ ಮೊದಲ ಪ್ರಶ್ನೆಯನ್ನು ಕೇಳ್ತೇವೆ. ಮೊದಲ ಪ್ರಶ್ನೆ. ಪ್ರವಾಸಿ ಕಂಡ ಇಂಡಿಯಾ ಪ್ರವಾಸ ಕಥನವನ್ನು ಯಾರು ಬರೆದರು? GS ಶಿವರುದ್ರಪ್ಪ, HL ನಾಗೇಗೌಡ. ಮುಂದಿನ ಪ್ರಶ್ನೆ. ಗೋವಿಂದ ಪೈ ಸಂಶೋಧನಾ ಕೇಂದ್ರ ಯಾವ ನಗರದಲ್ಲಿದೆ? ಉಡುಪಿ, ಮಂಗಳೂರು. ಉಡುಪಿ. ಮುಂದಿನ ಪ್ರಶ್ನೆ. 3ನೆಯ ಗೋವಿಂದನು ಯಾವ ರಾಜವಂಶಕ್ಕೆ ಸೇರಿದವನು? ಕಲಚುರಿ, ರಾಷ್ಟ್ರಕೂಟ. ಕಲಚುರಿ. ಮುಂದಿನ ಪ್ರಶ್ನೆ. ಕನ್ನಡಕ್ಕಾಗಿ ಕೈ ಎತ್ತು ನಿನ್ನ ಕೈ ಕಲ್ಪವೃಕ್ಷವಾಗುವುದು ಈ ಕವಿ ನುಡಿಯು ಯಾರದ್ದು? ಕುವೆಂಪು, DVG. ಕುವೆಂಪು. ಮುಂದಿನ ಪ್ರಶ್ನೆ. ನಿರಂಗಲಿಂಗ ಯಾರ ಅಂಕಿತ ನಾಮ? ರೇಮಮ್ಮೆ, ಗುಡ್ಡವ್ವೆ. ರೇಮಮ್ಮೆ. ಉತ್ತರವನ್ನು ನೋಡ್ತಾ ಹೋಗೋಣ. 1 ಉತ್ತರ. HL ನಾಗೇಗೌಡ ಉತ್ತರ ಸರಿಯಾಗಿದೆ. 2 ಉತ್ತರ. ಉಡುಪಿ ಆಗಿತ್ತು, ತಾವು ಉಡುಪಿ ಕೊಟ್ಟಿದ್ದೀರಿ, ಉತ್ತರ ಸರಿಯಾಗಿದೆ. 3ನೇ ಪ್ರಶ್ನೆಗೆ ಉತ್ತರ ರಾಷ್ಟ್ರಕೂಟ ಆಗಿತ್ತು, ಕಲಚುರಿ ಅಂತ ಹೇಳಿದಿರಿ. 4ನೇ ಪ್ರಶ್ನೆಗೆ ಉತ್ತರ ಕುವೆಂಪು ಸರಿಯಾಗಿದೆ. 5ನೇ ಪ್ರಶ್ನೆಗೆ ಉತ್ತರ ರೇಮಮ್ಮೆ ಸರಿಯಾಗಿದೆ. ಎಷ್ಟು ಸರಿಯಾಯಿತು? 4 ಸರಿಯಾಗಿದೆ. 4 ಪುಸ್ತಕಗಳನ್ನು ತಮಗೆ ಕೊಡ್ತಾ ಇದ್ದೇವೆ. ಈಗ ಅವಕಾಶ ಶಾಲ್ಮಲಾ ಅವರಿಗೆ ಬರ್ತಾ ಇದೆ. ಸಿದ್ಧವಾಗಿದ್ದೀರಾ? ಮೊದಲ ಪ್ರಶ್ನೆ. ಅಮೆರಿಕದಲ್ಲಿ ನಾನು ಶಾಂತಿ ಪ್ರವಾಸ ಕಥನವನ್ನು ಯಾರು ಬರೆದರು? ಕೃಷ್ಣಾನಂದ ಕಾಮತ್, ಪ್ರಭುಶಂಕರ. ಮುಂದಿನ ಪ್ರಶ್ನೆ. ಗೋಖಲೆ ಸಾರ್ವಜನಿಕ ಸಂಸ್ಥೆ ಯಾವ ನಗರದಲ್ಲಿದೆ? ಬೆಂಗಳೂರು, ಮೈಸೂರು. ಬೆಂಗಳೂರು. 3ನೆಯ ಪ್ರಶ್ನೆ. 3ನೆಯ ಜಯಸಿಂಹನು ಯಾವ ರಾಜವಂಶಕ್ಕೆ ಸೇರಿದವನು? ಬಾದಾಮಿ ಚಾಲುಕ್ಯರು, ಕಲ್ಯಾಣಿ ಚಾಲುಕ್ಯರು. ಬಾದಾಮಿ ಚಾಲುಕ್ಯರು. ಮುಂದಿನ ಪ್ರಶ್ನೆ. ರಾಯರು ಬಂದರು ಮಾವನ ಮನೆಗೆ ರಾತ್ರಿ ಆಗಿತ್ತು ಈ ಕವಿ ನುಡಿಯು ಯಾರದ್ದು? KSನ, HSV. KS ನರಸಿಂಹಸ್ವಾಮಿ. ಮುಂದಿನ ಪ್ರಶ್ನೆ. ಶಾಂತೇಶ್ವರ ಪ್ರಭುವೆ ಇದು ಯಾರ ಅಂಕಿತ ನಾಮ? ಗುಡ್ಡವ್ವೆ, ವೀರಮ್ಮ. ಗುಡ್ಡವ್ವೆ. ಉತ್ತರವನ್ನು ನೋಡ್ತಾ ಹೋಗೋಣ. 1 ಉತ್ತರ. ಅಮೆರಿಕದಲ್ಲಿ ನಾನು ಪ್ರಭುಶಂಕರ ಬರೆದದ್ದು. 2ನೇ ಪ್ರಶ್ನೆಗೆ ಉತ್ತರ ಗೋಖಲೆ ಸಾರ್ವಜನಿಕ ಸಂಸ್ಥೆ ಬೆಂಗಳೂರಲ್ಲಿದೆ, ಉತ್ತರ ಸರಿಯಾಗಿದೆ. 3ನೇ ಪ್ರಶ್ನೆಗೆ ಉತ್ತರ 3ನೆಯ ಜಯಸಿಂಹ ಕಲ್ಯಾಣಿ ಚಾಲುಕ್ಯರಿಗೆ ಸೇರಿದವನು, ಬಾದಾಮಿ ಚಾಲುಕ್ಯರು ಅಲ್ಲ. 4ನೇ ಪ್ರಶ್ನೆಗೆ ಉತ್ತರ KS ನರಸಿಂಹಸ್ವಾಮಿ, ಉತ್ತರ ಸರಿಯಾಗಿದೆ. 5ನೇ ಪ್ರಶ್ನೆಗೆ ಉತ್ತರ ವೀರಮ್ಮ ಆಗಿತ್ತು, ತಾವು ಗುಡ್ಡವೇ ಹೇಳಿದ್ರಿ. ಎಷ್ಟು ಸರಿಯಾಯಿತು? 3 ಸರಿಯಾಗಿದೆ. 3 ಪುಸ್ತಕಗಳನ್ನು ತಮಗೆ ಕೊಡ್ತಾ ಇದ್ದೇವೆ. ಯಾರಿಗೆ ಎಷ್ಟು ಪುಸ್ತಕಗಳು ಬಂದಿವೆ ಅದನ್ನು ನೋಡುವ ಕ್ಷಣ ಈಗ ಬಂತು. ಮೊದಲಿಗೆ ರಾಣಿ ಅವರಿಗೆ ದೊರೀತಾ ಇದೆ
6 ಪುಸ್ತಕಗಳನ್ನು ಸ್ವೀಕರಿಸಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ ಧನ್ಯವಾದಗಳು. ಬಾಲಸುಬ್ರಹ್ಮಣ್ಯ ಅವರಿಗೆ 3628 ಸ್ವೀಕರಿಸಿ ಅಭಿನಂದನೆಗಳು. ಶಾಲ್ಮಲಾ ಅವರಿಗೆ 325 ಸ್ವೀಕರಿಸಿ ಅಭಿನಂದನೆಗಳು. ಎಲ್ಲೋ ಬಹಳ ತುರ್ತಾಗಿ ಹೋಗಬೇಕಾಗಿದೆ, ಬೂಟನ್ನು ಪಾಲಿಷ್ ಮಾಡಬೇಕು, ಆದರೆ ಪಾಲಿಷ್ ಡಬ್ಬಿ ಸಿಗ್ತಾ ಇಲ್ಲ, ಏನು ಮಾಡೋದು? ಹೋಗಲೇಬೇಕು, ಬೂಟ್ ಕೊಳೆಯಾಗಿದೆ. ಮತ್ತೇನು ಮಾಡಬೇಡಿ, ಒಂದು ಚೂರು ಬೆಣ್ಣೆ ಹಚ್ಚಿಬಿಟ್ಟು ಚೆನ್ನಾಗಿ ಪಾಲಿಷ್ ಮಾಡಿ, ಹೊಳೆಯುತ್ತೆ. ಆರಾಮವಾಗಿ ನಿಮ್ಮ ಕೆಲಸಕ್ಕೆ ನೀವು ಹೋಗಬಹುದು. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.